ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಸೊ ಆಗ ನಾನು ಕೆಲವು ಒಳ್ಳೆ ಮಾತುಗಳು ಹೇಳಿದ್ದೆ. ಆತ ತೂಗುದೀಪ ಶ್ರೀನಿವಾಸ್ ಮಗ ಆಗಿದ್ರು ಕಥಾ ವಿಭಾಗದಲ್ಲಿ ಕನ್ನಡ ಚಿತ್ರರಂಗಕ್ಕೆ ಒಂದು ಬೆಳಗುದೀಪ ಆಗಿದ್ದಾನೆ ಅಂತ ಕೂಡ ನಾನು ಹೇಳಿದ್ದೆ. ರಾಕ್ಲೈನ್ ಫೋನ್ ಮಾಡಿ ಹೇಳಿದರು, ಥ್ಯಾಂಕ್ ಯು ಸರ್ ಅಂತ. ಹಾಗೆ ಬೆಳೆದಿದ್ದಾನೆ, ಆತನ ಕೊಡುಗೆ ಇದೆ. ಅನ್ಎಕ್ಸ್ಪೆಕ್ಟೆಡ್ ಇದು ಏನು ಈ ಸಂದರ್ಭ ಇದೆಯಲ್ಲ, ವೆರಿ ಅನ್ಎಕ್ಸ್ಪೆಕ್ಟೆಡ್. ಒಂದು ಇಷ್ಟು ದೊಡ್ಡ ಮಟ್ಟಿಗೆ ಬೆಳೆದಂತಹ ಒಬ್ಬರು ನಟರು ಇಂತಹ ಒಂದು ಗಂಭೀರ ಆರೋಪದಲ್ಲಿ ಸಿಲುಕುವಂಥದ್ದು ಸಾಕಷ್ಟು ನೋವಿನ ಸಂಗತಿ ಅಂತ ಕೂಡ ಹೇಳಲಾಗ್ತದೆ ಸರ್ ಎಲ್ಲ ಕಡೆ. ಹೌದು, ಇಲ್ಲ ಅಂತ ಹೆಂಗೆ ಹೇಳೋದು. ಅತಿ ದೊಡ್ಡ ಕ್ರಿಕೆಟ್ ಪ್ಲೇಯರ್ ಒಬ್ಬರು ಇದ್ದರು, ಅವರು ವಿವಾದಕ್ಕೆ ಸಿಕ್ಕಾಕೊಂಡ್ರು. ಅತಿ ದೊಡ್ಡ ನಟನ ಮಗ ಒಬ್ಬರು ಇದ್ದರು, ಅವರು ಇಂಥ ವಿವಾದಕ್ಕೆ ಸಿಕ್ಕಾಕೊಂಡ್ರು. ಕೇರಳದಲ್ಲಿ ಇನ್ನೂ ಒಬ್ಬ ದೊಡ್ಡ ನಟ ಇದ್ದರು, ಅವರು ಇಂಥ ವಿವಾದಕ್ಕೆ ಸಿಕ್ಕಾಕೊಂಡ್ರು. ಈ ವಿವಾದಗಳು ಸಿಕ್ಕಾಕೊಳ್ಳೋದು, ತಪ್ಪೆಜ್ಜೆ ಇಡೋದು ಬರೀ ಚಿತ್ರರಂಗದಲ್ಲಿ ಮಾತ್ರನಾ? ಎಲ್ಲ ರಂಗದಲ್ಲೂ ಇದೆಯಲ್ಲ, ಎಲ್ಲ ರಂಗದಲ್ಲೂ ಇದ್ದಾರೆ. ಈ ಸಾಂಸ್ಕೃತಿಕ ಲೋಕದಲ್ಲಿ ಇಂಥವಾದಾಗ ಇದಕ್ಕೆ ಪ್ರಚಾರ ಜಾಸ್ತಿ ಬರುತ್ತೆ, ಹೆಚ್ಚು ಪ್ರಚಾರ ಬರುತ್ತೆ. ಇವತ್ತಿನ ದೇಶದ ರಾಜಕಾರಣದಲ್ಲಿ ಎಷ್ಟು ಎಡವಟ್ಟುಗಳಾಗಿದೆ. ಪ್ರಜಾಪ್ರತಿನಿಧಿಗಳು ಎಷ್ಟೆಷ್ಟು ಅಕ್ರಮಗಳಲ್ಲಿ, ವಿವಾದಗಳಲ್ಲಿ ಭಾಗಿಯಾಗಿದ್ದವರು ನಮ್ಮ ಆಳುವವರಾಗಿದ್ದಾರೆ ಅಲ್ವೇ? ನಾವು ಸುಮ್ಮನೆ ಇಲ್ವೇ? ಅದಕ್ಕೆಲ್ಲ ಪ್ರಚಾರ ಕೊಟ್ಟರೆ ನಿಮ್ಮ ಟಿ ವಿ ಚಾನಲ್ಗಳು ಪಾಪ ಸುಸ್ತಾಗ್ಬಿಡ್ತವೆ, ಅಷ್ಟು ವಿಚಾರಗಳಿದ್ದಾವೆ. ಅವೆಲ್ಲ ಯಾಕೆ ಬೆಳಕಿಗೆ ಬರಲ್ಲ ಅಂದರೆ ದೇ ಆರ್ ನಾಟ್ ಲವ್ಡ್ ಬೈ ದಿ ಪೀಪಲ್ ರಿಯಲಿ. ಈ ಸಾಂಸ್ಕೃತಿಕ ಲೋಕದಲ್ಲಿ ಈ ವ್ಯಕ್ತಿಗಳು, ಜನ ಅವನ ಹೃದಯದಿಂದ ಪ್ರೀತಿ ಮಾಡಿರ್ತಾರೆ, ಅಭಿಮಾನ ಕೊಟ್ಟಿರ್ತಾರೆ. ಮುಖ್ಯವಾಗಿ ಮಹಿಳಾ ಅಭಿಮಾನಿಗಳಿರ್ತಾರಲ್ಲ, ಅವ್ರಿಗೆ ಅವರೊಂಥರ ರೋಲ್ ಮಾಡೆಲ್ಸ್ ಆಗಿರ್ತಾರೆ. ಅವ್ರ ಕನಸುಗಳನ್ನು ತುಂಬುವಂಥ ವ್ಯಕ್ತಿಗಳಾಗಿರ್ತಾರೆ. ಸೊ ಮನಸ್ಸುಗಳಲ್ಲಿ ಕೂತಿರ್ತಾರೆ. ಇಂಥ ಕಡೆ ಇಂಥಾದಾಗ ಹೆಚ್ಚಿಗೆ ಪ್ರಚಾರ ಜಾಸ್ತಿ ಬರ್ತದೆ. ಏನಾಗುತ್ತೆ, ಕಾನೂನು ಮುಂದೆ ಬಂದ್ಬಿಡುತ್ತೆ, ದುಡ್ಡು ಮುಂದೆ ಬಂದ್ಬಿಡುತ್ತೆ, ಅಧಿಕಾರಸ್ಥರು ಎಲ್ಲ ಮುಂದೆ ಬರುತ್ತೆ. ಇದ್ರ ಮಧ್ಯೆ ಇವರು ಏನಾಗ್ತಾರೆ ಅನ್ನೋದಕ್ಕೆ ದೊಡ್ಡ ಚರ್ಚೆ ಅಷ್ಟೇ. ಸೊ ಆಗ ನಾನು ಕೆಲವು ಒಳ್ಳೆ ಮಾತುಗಳು ಹೇಳಿದ್ದೆ. ಆತ ತೂಗುದೀಪ ಶ್ರೀನಿವಾಸ್ ಮಗ ಆಗಿದ್ರು ಕಥಾ ವಿಭಾಗದಲ್ಲಿ ಕನ್ನಡ ಚಿತ್ರರಂಗಕ್ಕೆ ಒಂದು ಬೆಳಗುದೀಪ ಆಗಿದ್ದಾನೆ ಅಂತ ಕೂಡ ನಾನು ಹೇಳಿದ್ದೆ. ರಾಕ್ಲೈನ್ ಫೋನ್ ಮಾಡಿ ಹೇಳಿದರು, ಥ್ಯಾಂಕ್ ಯು ಸರ್ ಅಂತ. ಹಾಗೆ ಬೆಳೆದಿದ್ದಾನೆ, ಆತನ ಕೊಡುಗೆ ಇದೆ. ಅನ್ಎಕ್ಸ್ಪೆಕ್ಟೆಡ್ ಇದು ಏನು ಈ ಸಂದರ್ಭ ಇದೆಯಲ್ಲ, ವೆರಿ ಅನ್ಎಕ್ಸ್ಪೆಕ್ಟೆಡ್. ಒಂದು ಇಷ್ಟು ದೊಡ್ಡ ಮಟ್ಟಿಗೆ ಬೆಳೆದಂತಹ ಒಬ್ಬರು ನಟರು ಇಂತಹ ಒಂದು ಗಂಭೀರ ಆರೋಪದಲ್ಲಿ ಸಿಲುಕುವಂಥದ್ದು ಸಾಕಷ್ಟು ನೋವಿನ ಸಂಗತಿ ಅಂತ ಕೂಡ ಹೇಳಲಾಗ್ತದೆ ಸರ್ ಎಲ್ಲ ಕಡೆ. ಹೌದು, ಇಲ್ಲ ಅಂತ ಹೆಂಗೆ ಹೇಳೋದು. ಅತಿ ದೊಡ್ಡ ಕ್ರಿಕೆಟ್ ಪ್ಲೇಯರ್ ಒಬ್ಬರು ಇದ್ದರು, ಅವರು ವಿವಾದಕ್ಕೆ ಸಿಕ್ಕಾಕೊಂಡ್ರು. ಅತಿ ದೊಡ್ಡ ನಟನ ಮಗ ಒಬ್ಬರು ಇದ್ದರು, ಅವರು ಇಂಥ ವಿವಾದಕ್ಕೆ ಸಿಕ್ಕಾಕೊಂಡ್ರು. ಕೇರಳದಲ್ಲಿ ಇನ್ನೂ ಒಬ್ಬ ದೊಡ್ಡ ನಟ ಇದ್ದರು, ಅವರು ಇಂಥ ವಿವಾದಕ್ಕೆ ಸಿಕ್ಕಾಕೊಂಡ್ರು. ಈ ವಿವಾದಗಳು ಸಿಕ್ಕಾಕೊಳ್ಳೋದು, ತಪ್ಪೆಜ್ಜೆ ಇಡೋದು ಬರೀ ಚಿತ್ರರಂಗದಲ್ಲಿ ಮಾತ್ರನಾ? ಎಲ್ಲ ರಂಗದಲ್ಲೂ ಇದೆಯಲ್ಲ, ಎಲ್ಲ ರಂಗದಲ್ಲೂ ಇದ್ದಾರೆ. ಈ ಸಾಂಸ್ಕೃತಿಕ ಲೋಕದಲ್ಲಿ ಇಂಥವಾದಾಗ ಇದಕ್ಕೆ ಪ್ರಚಾರ ಜಾಸ್ತಿ ಬರುತ್ತೆ, ಹೆಚ್ಚು ಪ್ರಚಾರ ಬರುತ್ತೆ. ಇವತ್ತಿನ ದೇಶದ ರಾಜಕಾರಣದಲ್ಲಿ ಎಷ್ಟು ಎಡವಟ್ಟುಗಳಾಗಿದೆ. ಪ್ರಜಾಪ್ರತಿನಿಧಿಗಳು ಎಷ್ಟೆಷ್ಟು ಅಕ್ರಮಗಳಲ್ಲಿ, ವಿವಾದಗಳಲ್ಲಿ ಭಾಗಿಯಾಗಿದ್ದವರು ನಮ್ಮ ಆಳುವವರಾಗಿದ್ದಾರೆ ಅಲ್ವೇ? ನಾವು ಸುಮ್ಮನೆ ಇಲ್ವೇ? ಅದಕ್ಕೆಲ್ಲ ಪ್ರಚಾರ ಕೊಟ್ಟರೆ ನಿಮ್ಮ ಟಿ ವಿ ಚಾನಲ್ಗಳು ಪಾಪ ಸುಸ್ತಾಗ್ಬಿಡ್ತವೆ, ಅಷ್ಟು ವಿಚಾರಗಳಿದ್ದಾವೆ. ಅವೆಲ್ಲ ಯಾಕೆ ಬೆಳಕಿಗೆ ಬರಲ್ಲ ಅಂದರೆ ದೇ ಆರ್ ನಾಟ್ ಲವ್ಡ್ ಬೈ ದಿ ಪೀಪಲ್ ರಿಯಲಿ. ಈ ಸಾಂಸ್ಕೃತಿಕ ಲೋಕದಲ್ಲಿ ಈ ವ್ಯಕ್ತಿಗಳು, ಜನ ಅವನ ಹೃದಯದಿಂದ ಪ್ರೀತಿ ಮಾಡಿರ್ತಾರೆ, ಅಭಿಮಾನ ಕೊಟ್ಟಿರ್ತಾರೆ. ಮುಖ್ಯವಾಗಿ ಮಹಿಳಾ ಅಭಿಮಾನಿಗಳಿರ್ತಾರಲ್ಲ, ಅವ್ರಿಗೆ ಅವರೊಂಥರ ರೋಲ್ ಮಾಡೆಲ್ಸ್ ಆಗಿರ್ತಾರೆ. ಅವ್ರ ಕನಸುಗಳನ್ನು ತುಂಬುವಂಥ ವ್ಯಕ್ತಿಗಳಾಗಿರ್ತಾರೆ. ಸೊ ಮನಸ್ಸುಗಳಲ್ಲಿ ಕೂತಿರ್ತಾರೆ. ಇಂಥ ಕಡೆ ಇಂಥಾದಾಗ ಹೆಚ್ಚಿಗೆ ಪ್ರಚಾರ ಜಾಸ್ತಿ ಬರ್ತದೆ. ಏನಾಗುತ್ತೆ, ಕಾನೂನು ಮುಂದೆ ಬಂದ್ಬಿಡುತ್ತೆ, ದುಡ್ಡು ಮುಂದೆ ಬಂದ್ಬಿಡುತ್ತೆ, ಅಧಿಕಾರಸ್ಥರು ಎಲ್ಲ ಮುಂದೆ ಬರುತ್ತೆ. ಇದ್ರ ಮಧ್ಯೆ ಇವರು ಏನಾಗ್ತಾರೆ ಅನ್ನೋದಕ್ಕೆ ದೊಡ್ಡ ಚರ್ಚೆ ಅಷ್ಟೇ. ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ.
ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.